ಎಲ್ಲರಿಗೂ ನಮಸ್ಕಾರ. ಮಾಸ್ಟರ್ಸ್ ಕೆಮಿಸ್ಟ್ರಿ ಚಾನೆಲ್‌ಗೆ ಸ್ವಾಗತ. ಇದು ಮೇನ್ ಇಂಟೆನ್ಷನ್ ಏನು ಈ ಯೂಟ್ಯೂಬ್ ಚಾನೆಲ್ ಏನು ಮಾಡ್ತಿರೋದು ಅಂತಂದ್ರೆ, ಮಾಸ್ಟರ್ಸ್ ಅಂದ್ರೆ ಎಸ್ಪೆಷಲಿ ಫಸ್ಟ್ ಇಯರ್ ಮಾಸ್ಟರ್ಸ್ ಅವರಿಗೆ ಹೆಂಗೆ ಓದೋದು, ಏನೇನು ಸಿಲೆಬಸ್ ಇದೆ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಅದಕ್ಕೋಸ್ಕರ ಇದನ್ನ ಮಾಡ್ತಿರೋದು. ಮತ್ತೆ ಇದರಲ್ಲಿ ಮೇನ್ಲಿ ಇಂಟೆನ್ಷನ್ ಬಂದು ನೋಟ್ಸ್ ಯಾರ್ಯಾರಿಗೆ ಸಿಕ್ಕಿರಲ್ಲ, ಮತ್ತೆ ಹೇಗೆ ತುಂಬಾ ಬೇರೆ ಬೇರೆ ಕಡೆಗಳಲ್ಲಿ ರೆಫರ್ ಮಾಡ್ತಿರ್ತೀರಿ. ಇದು ಈ ಯೂಟ್ಯೂಬ್ ಚಾನಲ್ ನಾವು ರಿಟರ್ನ್ ನೋಟ್ಸ್ನ ಸಬ್ಮಿಟ್ ಮಾಡ್ತೀವಿ. ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿರೋದ್ರಿಂದ ಏನಾದರೂ ತಪ್ಪಾದ್ರೆ ಸಾರಿ, ಇವಾಗಲೇ ಕೇಳ್ತಿದ್ದೀನಿ. ಇದ್ರದ್ದು ನೋಟ್ಸ್ ಬಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಮತ್ತೆ ಇದ್ರದ್ದು ಲಿಂಕ್ ಟೆಲಿಗ್ರಾಮ್ ಲಿಂಕ್ ಅಲ್ಲಿ ಇರುತ್ತೆ, ಹೋಗಿ ಜಾಯ್ನ್ ಆಗಿ ಅಲ್ಲಿ ನೋಟ್ಸ್ ಸಿಗುತ್ತೆ. ಬಟ್ ಇವಾಗಲೇ ನಾನು ಅಪ್ಲೋಡ್ ಮಾಡಿಲ್ಲ, ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಈಗ ಫಸ್ಟ್ MSc ಕೆಮಿಸ್ಟ್ರಿಯಲ್ಲಿ ಏನು ಸಿಲೆಬಸ್ ಇದೆ, ಆರ್ಗಾನಿಕಲಿ, ಇನ್ಆರ್ಗಾನಿಕಲಿ ಅಂಡ್ ಫಿಸಿಕಲ್ ಅಲ್ಲಿ ಏನೇನು ಸಿಲೆಬಸ್ ಇದೆ ಅಂತ ನೋಡೋಣ. ಫಸ್ಟ್ ಇನ್ಆರ್ಗಾನಿಕ್ ಕೆಮಿಸ್ಟ್ರಿ, ಕೆಮಿಕಲ್ ಪಿರಿಯಾಡಿಸಿಟಿ. ಇದರಲ್ಲಿ ಮೇನ್ ಹೋಲ್ ಪಿರಿಯಾಡಿಕ್ ಟೇಬಲ್ ನಾವು ಓದ್ಕೋಬೇಕಾಗುತ್ತೆ. ಸ್ಟ್ರಕ್ಚರ್ ಅಂಡ್ ಎನರ್ಜೆಟಿಕ್ಸ್ ಆಫ್ ಅಯಾನಿಕ್ ಕ್ರಿಸ್ಟಲ್ಸ್, ಇದರಲ್ಲಿ MX MX2 ಮತ್ತೆ ಬಾಂಡ್ ಹೈಬರ್ಸೈಕಲ್, ಬಾಂಡ್ ಲ್ಯಾಂಡ್ ಈಕ್ವೇಷನ್, ಲ್ಯಾಟಿಕ್ ಎನರ್ಜಿ. ಇದರಲ್ಲಿ ಒಂದು ಕ್ವೆಶ್ಚನ್ ಅಂತ ಕಂಪಲ್ಸರಿ. MX ಮತ್ತೆ MX2 ಅಲ್ಲಿ ಒಂದು ಕ್ವೆಶ್ಚನ್ಸ್ ಕಂಪಲ್ಸರಿ ಇರುತ್ತೆ. ಬಾಂಡ್ ಲ್ಯಾಂಡ್ ಎನರ್ಜಿ, ಬಾಂಡ್ ಹೈಬರ್ಸೈಕಲ್, ಬಾಂಡ್ ಲ್ಯಾಂಡ್ ಈಕ್ವೇಷನ್ ಅಲ್ಲಿ ಒಂದು ಕ್ವೆಶ್ಚನ್ ಕಂಪಲ್ಸರಿ ಇರುತ್ತೆ. ಸೊ ಅದೆರಡು ಓದ್ಕೊಂಡ್ರೆ ನಿಮಗೆ 4 ಮಾರ್ಕ್ಸ್ 8 ಮಾರ್ಕ್ಸ್ ಅಲ್ಲೇ ನೀವು ತಗೋಬಹುದು. ನೆಕ್ಸ್ಟ್ ಸ್ಟ್ರಕ್ಚರ್ ಅಂಡ್ ಎನರ್ಜೆಟಿಕ್ಸ್ ಆಫ್ ಇನ್ಆರ್ಗಾನಿಕ್ ಮಾಲಿಕ್ಯೂಲ್ಸ್, ಬೆಂಡ್ಸ್ ರೂಲ್, ಮತ್ತೆ ಇದರಲ್ಲಿ MOT ಮತ್ತೆ ಅದರಲ್ಲಿ ಹೆಟಿರೋಸೈಕಲ್, ಹೋಮೋ ನ್ಯೂಕ್ಲಿಯರ್, ಅದು ಎರಡರಲ್ಲಿ ಒಂದು ಕ್ವೆಶ್ಚನ್ ಅಂತೂ ಪಕ್ಕ ಬಂದಿರುತ್ತೆ. ಸೊ ಅದನ್ನ ನೀವು ಓದ್ಕೊಂಡ್ರೆ 4 ಮಾರ್ಕ್ಸ್ ಇದರಲ್ಲೂ ತಗೋಬಹುದು. ಮೇನ್ ಯಾವ್ದಾವ ಟಾಪಿಕ್ ಇದೆ ಅಂತ ಹೇಳ್ತಿದ್ದೀನಿ ಇಲ್ಲಿ, ಅಂದ್ರೆ ನಾಟ್ ಡೆಪ್ತ್ ವೈಸ್ ಹೋಗ್ತಿಲ್ಲ. ಮೇನ್ ಫಸ್ಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಬಂದೇ ಬರುತ್ತೆ ಅನ್ನೋ ಕ್ವೆಶ್ಚನ್ಸ್ ಮಾತ್ರ ಹೇಳಿರೋದು ಇದರಲ್ಲಿ. ನೆಕ್ಸ್ಟ್ ಯೂನಿಟ್ 2, ಮಾಡರ್ನ್ ಕಾನ್ಸೆಪ್ಟ್ ಆಫ್ ಆಸಿಡ್ ಬೇಸ್. ಇದರಲ್ಲಿ ಸೈಂಟಿಸ್ಟ್ ಸಾಫ್ಟ್ ಆಸಿಡ್, ಸಾಫ್ಟ್ ಬೇಸ್, ಕ್ಲಾಸಿಫಿಕೇಶನ್, ಸಾಲ್ವೆಂಟ್ ಸಿಸ್ಟಮ್, ಲೆವೆಲಿಂಗ್ ಎಫೆಕ್ಟ್. ಇದರಲ್ಲಿ ಒಂದು ಸೈಂಟಿಸ್ಟ್ ನೇಮ್ ಏನಿದೆ ಅದರಲ್ಲಿ ಒಂದು ಕ್ವೆಶ್ಚನ್ ಅರೈಸ್ ಆಗೋ ಚಾನ್ಸಸ್ ಇದೆ. ನಾನ್ ಎಕ್ವೈಸ್ ಸಾಲ್ವೆಂಟ್, ಕ್ಲಾಸಿಫಿಕೇಶನ್ ಆಫ್ ಸಾಲ್ವೆಂಟ್, ಪ್ರಾಪರ್ಟೀಸ್ ಆಫ್ ಸಾಲ್ವೆಂಟ್, ಅದರಲ್ಲಿ ಮೇನ್ಲಿ ಪ್ರೊಟಿಕ್ ಮತ್ತೆ ನಾನ್ ಪ್ರೊಟಿಕ್ ಏನಿದೆ ಅದರಲ್ಲಿ ಒಂದು ಕ್ವೆಶ್ಚನ್ ಬರೋ ಚಾನ್ಸಸ್ ಇದೆ. ನೆಕ್ಸ್ಟ್ ಅಯಾನಿಕ್ ಲಿಕ್ವಿಡ್, ಮಾಲ್ಟನ್ ಸ್ಟೇಟ್ ಸಾಲ್ವೆಂಟ್ ಸಿಸ್ಟಮ್, ಅಯಾನಿಕ್ ಲಿಕ್ವಿಡ್ ಅಟ್ ಆಂಬಿಯಂಟ್ ಟೆಂಪರೇಚರ್, ರಿಯಾಕ್ಷನ್ ಇನ್ ಅಪ್ಲಿಕೇಶನ್, ಮಾಲ್ಟನ್ ಸ್ಟೇಟ್. ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಅದ್ರ ಮೇನ್ಲಿ ನಾನು ಹೇಳ್ದಂಗೆ ಮಾಡರ್ನ್ ಕಾನ್ಸೆಪ್ಟ್ ಆಫ್ ಆಸಿಡ್ ಬೇಸ್, ಲಕ್ಸ್ ಫ್ಲಡ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನಾನ್ ಎಕ್ವೈಸ್ ಅಲ್ಲಿ ಅದೇ ಪ್ರೊಟಿಕ್ ಅಂಡ್ ನಾನ್ ಪ್ರೊಟಿಕ್, ಅದರಲ್ಲಿ ನಿಮಗೆ ಪ್ರಿಡಿಕ್ಟಿವ್ ಪ್ರಾಡಕ್ಟ್ಸ್ ಅಂತಾನು ಕೊಡ್ಬೋದು. ನೆಕ್ಸ್ಟ್ ಸೂಪರ್ ಲಿಕ್ವಿಡ್ಸ್ ಆಕ್ಚುಲಿ ಅದು ಫುಲ್ ಏನ್ ಪ್ರಾಪರ್ಟೀಸ್ ಆಫ್ ಸೂಪರ್ ಕ್ರಿಟಿಕಲ್ ಫ್ಲೂಯಿಡ್ಸ್ ಅಂಡ್ ದೇರ್ ಯೂಸಸ್ ಆಸ್ ಸಾಲ್ವೆಂಟ್ಸ್, ಸೂಪರ್ ಕ್ರಿಟಿಕಲ್ ಫ್ಲೂಯಿಡ್ಸ್ ಆಸ್ ಮೀಡಿಯಾ ಫಾರ್ ಇನ್ಆರ್ಗಾನಿಕ್ ಕೆಮಿಸ್ಟ್ರಿ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೆಕೆಂಡ್ ಯೂನಿಟ್ ಅಲ್ಲಿ. ನೆಕ್ಸ್ಟ್ ಮೂವಿಂಗ್ ಆನ್ ಟು ಥರ್ಡ್ ಯೂನಿಟ್, ಲ್ಯಾಂಥನೈಟ್ ಕೆಮಿಸ್ಟ್ರಿ. ಲ್ಯಾಂಥನೈಟ್ ಕೆಮಿಸ್ಟ್ರಿ ಆಕ್ಚುಲಿ ಈ ಎರಡು ಕಂಪೇರ್ ಮಾಡಿದ್ರೆ ಎರಡು ಯೂನಿಟ್ಗೂ ಮೋಸ್ಟ್ ಟಫೆಸ್ಟ್ ಯೂನಿಟ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಕ್ವೆಶನ್ಸ್ ತುಂಬಾ ಬರುತ್ತೆ, ಯಾವ್ದು ಅರೈಸ್ ಮಾಡ್ತಾರೆ ಅಂತ ನಾವು ಹೇಳಕ್ಕಾಗಲ್ಲ. ಮೇನ್ಲಿ ಇದರಲ್ಲಿ ಯುರೇನಿಯಂ ಇರ್ಬೋದು, ಥೋರಿಯಂ ಇರ್ಬೋದು, ಅದಾದ್ಮೇಲೆ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್, ಅಯಾನಿಕ್ ಎಕ್ಸ್ಟ್ರಾಕ್ಷನ್, ಸಪ್ರೇಷನ್ ಆಫ್ ಮೊನೋಸೈಗಟ್, ಇದು ಇಷ್ಟು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೂಪರ್ ಮಾಲಿಕ್ಯೂಲ್ ಕೆಮಿಸ್ಟ್ರಿಯಲ್ಲಿ ಸೂಪರ್ ಮಾಲಿಕ್ಯೂಲ್ ಇಂಟರಾಕ್ಷನ್, ಸೆಲೆಕ್ಟಿವಿಟಿ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಕಾನ್ಸೆಪ್ಟ್, ಇನ್ಆರ್ಗಾನಿಕ್ ಆದ್ಮೇಲೆ ದಟ್ ಈಸ್ ಆರ್ಗಾನಿಕಲಿ ಸ್ಟಿರೋ ಐಸೋಮರ್ಸ್. ಅದರಲ್ಲಿ ಪ್ರೊಜೆಕ್ಷನ್ ಫಾರ್ಮುಲಾ ನೀವು ಆಲ್ರೆಡಿ ಡಿಗ್ರಿ NEP ಸ್ಕೀಮ್ ಆಗಿರೋದ್ರಿಂದ ಆಲ್ರೆಡಿ ಡಿಗ್ರಿಯಲ್ಲಿ ನೀವು ಓದಿರ್ತೀರಾ. ದಟ್ ಈಸ್ ಫಿಶರ್, ಫ್ಲೈವಿಡ್ಸ್, ನ್ಯೂಮನ್ ಸಾರ್ಸ್, ಅದ್ರಲ್ಲಿ ಒಂದಂತೂ ಕಂಪಲ್ಸರಿ ಬಂದೇ ಬರುತ್ತೆ. ಆಪ್ಟಿಕಲ್ ಐಸೋಮರ್ಸ್ ಅಲ್ಲಿ ಎಲಿಮೆಂಟ್ಸ್ ಆಫ್ ಸಿಮೆಟ್ರಿ ಕಂಪಲ್ಸರಿ ಕ್ವೆಶ್ಚನ್. ಆಲ್ಮೋಸ್ಟ್ ನೀವು 2 to 3 ಇಯರ್ಸ್ ಕ್ವೆಶ್ಚನ್ ಪೇಪರ್ ರೆಫರ್ ಮಾಡಿದ್ರೆ ಆ ಕ್ವೆಶ್ಚನ್ ಯಾವಾಗಲೂ ಇರುತ್ತೆ. ಜಿಯೋಮೆಟ್ರಿಕ್ ಆಫ್ ಐಸೋಮರ್ಸ್, ಇದರಲ್ಲಿ ಜಾಸ್ತಿ ಥಿಯರಿ ಇರೋದ್ರಿಂದ ನೀವು ಆರ್ಗಾನಿಕ್ ಯಾರೇ ಟಫ್ ಅಂತ ಅನ್ಕೊಂತಿದ್ದೀರಾ ಅವರಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಬಿಕಾಸ್ ಥಿಯರಿ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಓದ್ಬೋದು. ಸೊ ಯಾರು ಬೈಹೆಟ್ ಮಾಡ್ತೀರಾ ಅವರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಇದು. ನೆಕ್ಸ್ಟ್ ಅದಾದ್ಮೇಲೆ ಕನ್ಫರ್ಮೇಷನಲ್ ಅನಾಲಿಸಿಸ್, ಎಲಿಮೆಂಟ್ ಆಫ್ ಅಕೌಂಟ್ ಆಫ್ ಕನ್ಫರ್ಮೇಷನಲ್ ಈಕ್ವಿಲಿಬ್ರಿಯಾ ಆಫ್ ಈಥಲ್. ಹೇಳ್ದಂಗೆ ಜಿಯೋಮೆಟ್ರಿಕ್ ಐಸೋಮರ್ಸ್ ಮತ್ತೆ ಕನ್ಫರ್ಮೇಷನಲ್ ಅನಾಲಿಸಿಸ್ ಇದಿಷ್ಟು ಥಿಯರಿ ಪಾರ್ಟ್ ಆಗಿರೋದ್ರಿಂದ ಇದರಲ್ಲಿ ಸ್ಕೋರಿಂಗ್ ಸ್ವಲ್ಪ ಈಸಿ ಇರುತ್ತೆ, ಬಟ್ ಆದ್ರೆ ನೀವು ಸ್ವಲ್ಪ ಅರ್ಥ ಮಾಡ್ಕೊಂಡು ಓದಬೇಕಾಗುತ್ತೆ. ನೆಕ್ಸ್ಟ್ ಮೂವಿಂಗ್ ಆನ್ ಟು ದಿ ಯೂನಿಟ್ 2, ಬೇಸಿಕ್ಸ್ ಆಫ್ ಆರ್ಗಾನಿಕ್ ರಿಯಾಕ್ಷನ್, ಮೀನಿಂಗ್ ಅಂಡ್ ಮೆಕಾನಿಸಮ್ಸ್. ಇದರಲ್ಲಿ ಮೇನ್ ನೆಕ್ಸ್ಟ್ ಬಾಂಡಿಂಗ್ ಇನ್ ಆರ್ಗಾನಿಕ್ ಸಿಸ್ಟಮ್, ಥಿಯರೀಸ್ ಆಫ್ ಬಾಂಡಿಂಗ್ ಮಾಲಿಕ್ಯೂಲ್ಸ್, ಆರ್ಬಿಟಲ್ ಅಪ್ರೋಚಸ್, ಹಕ್ಕಲ್ ರೂಲ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ MO ಕೋಎಫಿಷಿಯಂಟ್ ಆಫ್ ದಿ ಸಿಸ್ಟಮ್ ಇಂಪಾರ್ಟೆಂಟ್ ಆಗಿರುತ್ತೆ. ಆರೋಮೆಸಿಟಿ, ನೀವು ಇದರಲ್ಲಿ ಸ್ಕೋರ್ ಮಾಡೋದು ಆರ್ಗಾನಿಕಲಿ ಯಾರು ತುಂಬಾ. ಮೂವಿಂಗ್ ಆನ್ ಟು ದಿ ಅನಾಲಿಟಿಕಲ್ ಕೆಮಿಸ್ಟ್ರಿಯಲ್ಲಿ ಮೇನ್ ಬಂದು ನಿಮಗೆ ಇದರಲ್ಲಿ ತುಂಬಾ ಥಿಯರಿ ಸಬ್ಜೆಕ್ಟ್ ಇರುತ್ತೆ. ಫಿಸಿಕಲ್ ಆದ್ರೆ ಡಿರೈವೇಷನ್ಸ್ ಹೆಂಗೆ ಓದ್ಬೋದು, ಅರ್ಥ ಮಾಡ್ಕೊಂಡ್ರೆ ತುಂಬಾ ಈಸಿಯಾಗಿ ಓದ್ಬೋದು. ಬಟ್ ಅನಾಲಿಟಿಕಲ್ ಕೆಮಿಸ್ಟ್ರಿ ಥಿಯರಿ ಆಗಿರೋದ್ರಿಂದ ಕ್ಲಾಸಸ್ ಕೇಳೋಕ್ಕೂ ಬೋರ್ ಆಗುತ್ತೆ. ಸೊ ಇದರಲ್ಲಿ ಮೇನ್ ಅನಾಲಿಟಿಕಲ್ ಕೆಮಿಸ್ಟ್ರಿಯಲ್ಲಿ ನೀವು ಕ್ಯಾಲಿಬ್ರೇಷನ್ ಆಫ್ ಸ್ಟ್ಯಾಂಡರ್ಡ್ ಅಂದ್ರೆ ಕ್ಯಾಲಿಬ್ರೇಷನ್, ಕೆಮಿಕಲ್ ಸ್ಟ್ಯಾಂಡರ್ಡ್, ರೆಫರೆನ್ಸ್ ಮೆಟೀರಿಯಲ್, ಕ್ವಾಲಿಟಿ ಇನ್ ಅನಾಲಿಟಿಕಲ್ ಲ್ಯಾಬೊರೇಟರಿ, ಕ್ವಾಲಿಟಿ ಕಂಟ್ರೋಲ್, ಕ್ವಾಲಿಟಿ ಅಶ್ಯೂರೆನ್ಸ್, ಎರರ್ ಇನ್ ಅನಾಲಿಟಿಕಲ್ ಕೆಮಿಸ್ಟ್ರಿ ಇನ್ ಮೆಷರ್ಮೆಂಟ್, ಎರರ್ಸ್, ಅಬ್ಸಲ್ಯೂಟ್ ಎರರ್, ಡಿಟರ್ಮಿನೆಂಟ್ ಎರರ್, ಇಂಟರ್ಮಿನೆಂಟ್ ಎರರ್. ಆಲ್ಮೋಸ್ಟ್ ಇದನ್ನ ನೀವು ಡಿಗ್ರಿಯಲ್ಲೇ ಓದಿರ್ತೀರಾ, ಬಟ್ ಇಲ್ಲಿ ಇನ್ನೂ ಸ್ವಲ್ಪ ಡೆಪ್ತ್ ಆಗಿ ಓದ್ತೀರಾ ಅಂತ ಹೇಳ್ತೀನಿ. ಸಿಗ್ನಿಫಿಕೆನ್ಸ್ ಆಫ್ ಟೆಸ್ಟಿಂಗ್, ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅನಾಲಿಟಿಕಲ್ ಕೆಮಿಸ್ಟ್ರಿ ಸಿಗ್ನಿಫಿಕೆನ್ಸ್ ಆಫ್ ಟೆಸ್ಟಿಂಗ್, ದಟ್ ಈಸ್ Q ಟೆಸ್ಟ್, F ಟೆಸ್ಟ್, T ಟೆಸ್ಟ್. ಇದು 3 ಅಲ್ಲಿ ಒಂದು ಬಂದೇ ಬರುತ್ತೆ. ಕ್ಯಾಲಿಬ್ರೇಷನ್ ಆಫ್ ಲೀನಿಯರ್ ರಿಕಗ್ನೈಸೇಷನ್, ದಟ್ ಈಸ್ ನೆಕ್ಸ್ಟ್ ಫಿಗರ್ ಆಫ್ ಮೆರಿಟ್ ಆಫ್ ಅನಾಲಿಟಿಕಲ್ ಮೆಥಡ್, ಕ್ವಾಲಿಟಿ ಕಂಟ್ರೋಲ್ ಅಂಡ್ ಥಿಯೋಮೀಟರ್ಸ್. ಯೂನಿಟ್ 2, obtaining and preparing sample for analysis, sampling ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಅದಾದ್ಮೇಲೆ ಟೈಟ್ರಮೆಟ್ರಿಕ್ ಅನಾಲಿಸಿಸ್, ಪ್ರಿನ್ಸಿಪಲ್ಸ್ ಆಫ್ ಟೈಟ್ರಮೆಟ್ರಿಕ್ ಅನಾಲಿಸಿಸ್, ಟೈಟ್ರೇಷನ್ ಕರ್ವ್ ಇಂಪಾರ್ಟೆಂಟ್ ಇರುತ್ತೆ, ಮತ್ತೆ ಆಸಿಡ್ ಬೇಸ್ ರಿಯಾಕ್ಷನ್ಸ್ ಇಂಪಾರ್ಟೆಂಟ್ ಇರುತ್ತೆ. ನೆಕ್ಸ್ಟ್ ಆಸಿಡ್ ಬೇಸ್ ಟೈಟ್ರೇಷನ್ ಇನ್ ಅಕ್ವೈಸ್ ಮೀಡಿಯಾ, ರೋಲ್ ಆಫ್ ಸಾಲ್ವೆಂಟ್ ಇನ್ ಆಸಿಡ್ ಬೇಸ್ ಟೈಟ್ರೇಷನ್, ಸಾಲ್ವೆಂಟ್ ಸಿಸ್ಟಮ್, ಡಿಫರೆನ್ಶಿಯೇಟಿಂಗ್ ಎಬಿಲಿಟಿ ಆಫ್ ಸಾಲ್ವೆಂಟ್, ಸಮ್ ಸೆಲೆಕ್ಟಿವ್ ಸಾಲ್ವೆಂಟ್, ಎಫೆಕ್ಟ್ ಆಫ್ ವಾಟರ್, ಡಿಟರ್ಮಿನೆಂಟ್ ದಿ ಈಕ್ವಲೆನ್ಸ್ ಪಾಯಿಂಟ್, ಟಿಪಿಕಲ್ ಅಪ್ಲಿಕೇಶನ್ಸ್, ಡಿಟರ್ಮಿನೇಷನ್ ಆಫ್ ಕಾರ್ಬೋಸಿಲಿಕ್ ಆಸಿಡ್, ಫೀನಲ್ ಸಮೈನ್ಸ್. ಇದ್ರ ಮೂರಲ್ಲಿ ಒಂದು ಬರುತ್ತೆ, ಕಾರ್ಬೋಸಿಲಿಕ್ ಆಸಿಡ್, ಫೀನಲ್ ಸಮೈನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ನೆಕ್ಸ್ಟ್ ಯೂನಿಟ್ 3 ಅಲ್ಲಿ ಪ್ರೆಸಿಪಿಟೇಟ್ ರಿಯಾಕ್ಷನ್. ಇದರಲ್ಲಿ ನಾನು
ಅನಾಲಿಟಿಕಲ್ ಕೆಮಿಸ್ಟ್ರಿ ಬೇಸ್ಡ್ ಹೆಂಗೆ ಕ್ವೆಶನ್ಸ್ ಕೇಳ್ತಾರೆ ಅಂತ ನಾನು ಬೇಕಿದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಕ್ವೆಶನ್ಸ್ ಫ್ರೇಮ್ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಪ್ರಿಸಿಪಿಟೇಟ್ ರಿಯಾಕ್ಷನ್, ಇದರಲ್ಲಿ ಬಂದು ಟೈಟ್ರೇಷನ್ ಕರ್ವ್, ಫ್ಯಾಕ್ಟರ್ ಎಫೆಕ್ಟಿಂಗ್ ಶೇಪ್, ಟೈಟ್ರೆಂಟ್, ಅನಲೈಟ್, ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯೂನಿಟ್ 3 ಅಲ್ಲಿ ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್, ಬಿಕಾಸ್ ಮೋಸ್ಟ್ ಸ್ಕೋರಿಂಗ್ನು ಇದು ಕಾಂಪ್ಲೆಕ್ಸೋಮೆಟ್ರಿಕ್ ಅಲ್ಲಿ ಇರುತ್ತೆ ಬಿಕಾಸ್ ಆಫ್ EDTA, ಚಲೆಟಿಂಗ್ ಏಜೆಂಟ್, ಅಸಿಡಿಕ್ ಪ್ರಾಪರ್ಟಿ, ಕಾಂಪ್ಲೆಕ್ಸ್ ವಿತ್ ಮೆಟಲ್ ಅಯಾನ್ ಇಕ್ವಿಲಿಬ್ರಿಯಂ, ಕ್ಯಾಲ್ಕುಲೇಷನ್ ಇನ್ವಾಲ್ವಿಂಗ್ EDTA, ಕಂಡೀಷನಲ್ ಫಾರ್ಮೇಷನ್ ಕಾನ್ಸ್ಟೆಂಟ್, ಡಿಟರ್ಮಿನೇಷನ್ ಆಫ್ EDTA ಬ್ಯಾಕ್ ಟೈಟ್ರೇಷನ್, ಟೈಪ್ಸ್ ಆಫ್ ಟೈಟ್ರೇಷನ್ಸ್ ಇದೆ ಇದರಲ್ಲಿ, ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್, ಮತ್ತೆ ವೈಟ್ ಇಸ್ ಕಾಲ್ಡ್ ಚಲೆಟಿಂಗ್ ಏಜೆಂಟ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯೂನಿಟ್ 3 ಅಲ್ಲಿ. ನೀವು ಕಾಂಪ್ಲೆಕ್ಸೋಮೆಟ್ರಿಕ್ ಟೈಟ್ರೇಷನ್ ಓದ್ಕೊಂಡ್ರೆ ಯು ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ಯೂನಿಟ್ 3. ನೆಕ್ಸ್ಟ್ ರೆಡಾಕ್ಸ್ ರಿಯಾಕ್ಷನ್, ಬ್ಯಾಲೆನ್ಸಿಂಗ್ ರೆಡಾಕ್ಸ್ ಈಕ್ವೇಷನ್, ಕ್ಯಾಲ್ಕುಲೇಷನ್ ಆಫ್ ಮೇನ್ ಇದು ರೆಡಾಕ್ಸ್ ರಿಯಾಕ್ಷನ್ಸ್ ಅಲ್ಲಿ ಕ್ಯಾಲ್ಕುಲೇಷನ್ ಆಫ್ ದಿ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಆಫ್ ರೆಡಾಕ್ಸ್ ರಿಯಾಕ್ಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ನೆಕ್ಸ್ಟ್ ಕ್ಯಾಲ್ಕುಲೇಟಿಂಗ್ ಟೈಟ್ರೇಷನ್ ಕರ್ವ್, ಡಿಟೆಕ್ಷನ್ ಆಫ್ ಎಂಡ್ ಪಾಯಿಂಟ್. ಅದೇ ಹೇಳ್ದಂಗೆ ಇದರಲ್ಲಿ ಪ್ರಾಬ್ಲಮ್ಸ್ ಮೋಸ್ಟ್ ಇರುತ್ತೆ. ಯು ಕ್ಯಾನ್ ಇಫ್ ಯು ರಿಟರ್ನ್ ದಿ ಪ್ರಾಬ್ಲಮ್ ಪ್ರಾಪರ್ಲಿ ಯು ವಿಲ್ ಸ್ಕೋರ್ ಅ ಗುಡ್ ಮಾರ್ಕ್ಸ್ ಇನ್ ದಿಸ್. ನೆಕ್ಸ್ಟ್ ಅಂಡ್ ಪೊಟೆನ್ಷಿಯೋಮೆಟ್ರಿಕ್ ಎಂಡ್ ಪಾಯಿಂಟ್ ಡಿಟೆಕ್ಷನ್. ನೆಕ್ಸ್ಟ್ ಅದಾದ್ಮೇಲೆ ಇನ್ ನೇಚರ್ ಆಫ್ ವೇಸ್ಟ್ ವಾಟರ್ ಟೈಟ್ರೆಂಟ್ಸ್ ಅಂಡ್ ಮೆಡಿಕ್ಯಾಪ್ಸ್ ಅಂಡ್ acid with I3- and titrant of organic compounds using periodicity. ಓಕೆ, ಥ್ಯಾಂಕ್ ಯು. ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಯಾರಿಗಾದ್ರೂ ನೋಟ್ಸ್ ಬೇಕಾದರೆ ಕಮೆಂಟ್ ಮಾಡಿ. ನಾನು ಆಲ್ಮೋಸ್ಟ್ ಎಲ್ಲ ನೋಟ್ಸ್ನು ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಟೆಲಿಗ್ರಾಮ್ ಲಿಂಕ್ ಇಟ್ಟಿರ್ತೀನಿ, ಯು ಕ್ಯಾನ್ ಗೋ ಥ್ರೂ ದಟ್. ಆ್ಯಂಡ್ ಅಲ್ಲಿ ನೋಟ್ಸ್ಗಳಿರುತ್ತೆ, ಅದು ರಿಟರ್ನ್ ನೋಟ್ಸ್ ಆಗಿರುತ್ತೆ. ಇಫ್ ಯು ವಾಂಟ್ ಮೋರ್ ಇನ್ಫಾರ್ಮೇಷನ್ ಐ ವಿಲ್ ಗಿವ್ ಯು ಆಲ್ಸೋ ಅ ಟೆಕ್ಸ್ಟ್ ಬುಕ್, ಯು ಕ್ಯಾನ್ ರೆಫರ್ ಇಟ್. ಥ್ಯಾಂಕ್ ಯು.